ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾನು ಇಷ್ಟಪಡದಿರುವಂತಹ ವ್ಯವಸ್ಥೆ ಇದು. ನನಗೆ ಜನರ ಮುಖ ಕಾಣಿಸ್ಬೇಕು. ಆಕಳಿಸೋರು ಯಾರು? ಹಾಗಾಗಿ ಪಬ್ಲಿಕ್ ಸ್ಪೀಕಿಂಗಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಟೆಕ್ನಾಲಜಿ ಯಾವುದು ಅಂದರೆ, ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಮೂಡ್ ಆಫ್ ದ ಪೀಪಲ್ ಹೂ ಆರ್ ಇನ್ ಫ್ರಂಟ್ ಆಫ್ ಯು. ಅವ್ರೇನು ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ಥ್ಯಾಂಕ್ ಯು ಲೈಟ್ ಹಾಕಿದವ್ರಿಗೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ನನ್ನ ಪರಿಚಿತರು ಮತ್ತು ಆತ್ಮೀಯರು ಆಗಿರುವಂಥ ತೇಜಸ್ವಿ ಸೂರ್ಯ ಕರೆದಾಗ ಎನ್ ಎಲಿಮೆಂಟ್ ಆಫ್ ಹೆಸಿಟೇಷನ್ ಇತ್ತು. ಜನರಲಿ ನಾನು ಈ ರೀತಿ ಕಾರ್ಯಕ್ರಮಗಳನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋನು ಅಲ್ಲವೂ ಅಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಅನ್ನಿಸ್ತು, ಅನ್ಬಿಲೀವಬಲಿ ವೆರಿ ಆರೋಗೆಂಟ್ ಎಕ್ಸ್ಪೆರಿಮೆಂಟ್ ಇಸ್ ಗೋಯಿಂಗ್ ಆನ್ ಇಲ್ಲಿ ಅಂತ ಒಂದು. ಬಿಕಾಸ್ ದ ಟೈಪ್ ಆಫ್ ದ ಸಿಸ್ಟಮ್ ವಿ ಆರ್ ಇಂದಾಗಿ ಅಸಹಾಯಕತೆ, ಸಾಕು ಅನಿಸೋದು, ನಿರಾಸೆ, ಈ ಎಲ್ಲದರ ಮಧ್ಯೆ ಯಾವುದಾದ್ರೂ ಒಂದು ಹೊಸದು ಹುಟ್ಟುಕೊಂಡ್ರೆ ಅದನ್ನು ನಾವು ಸ್ವೀಕಾರ ಮಾಡಲಿಕ್ಕೂ, ಸಹಿಸಿಕೊಳ್ಳಿಕ್ಕೂ ಮತ್ತು ಅರಗಿಸಿಕೊಳ್ಳಕ್ಕೂ ಸಮಯ ಬೇಕು. ನಿಮ್ಮ ಈ ಪ್ರಯತ್ನ ಏನಿದೆ, ಐ ಕನ್ಸಿಡರ್ ಇಟ್ ಆ್ಯಸ್ ಅನ್ ಆ್ಯಬ್ಸಲ್ಯೂಟ್ಲಿ ಎ ವೆರಿ ಡಿಫಿಕಲ್ಟ್ ಪಾತ್ ಯು ಪೀಪಲ್ ಹ್ಯಾವ್ ಸೆಲೆಕ್ಟೆಡ್. ಅಷ್ಟು ಈಸಿ ಪಾತ್ ಅಲ್ಲ ಅದು ಅಂತ, ಪರ್ಟಿಕ್ಯುಲರ್ಲಿ ಟ್ರೈನಿಂಗಲ್ಲಿ ಮಕ್ಕಳನ್ನು. ಅವರು ನನ್ನ ಬಗ್ಗೆ ಒಂದೆರಡು ಒಳ್ಳೆಯ ಮಾತು ಆಡಿರೋದ್ರಿಂದ ನಾನು ಅವ್ರನ್ನೊಂದು ನಿಮಿಷ ಅವ್ರಿಗೆ ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಸಾಮಾನ್ಯವಾಗಿ ಎಗೈನ್ ಆ್ಯಂಡ್ ಎಗೈನ್ ಆ್ಯಂಡ್ ಎಗೈನ್ ಈ ರಾಜಕಾರಣದಲ್ಲಿರೋರು ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ರೆ ಅದನ್ನು ನಾನು ಭಾಳ ಗಂಭೀರವಾಗಿ ತೊಗೊಳ್ಳಲ್ಲ. ಐ ಡೋಂಟ್ ಟೇಕ್ ಇಟ್. ವೈ have we arrived at this situation of not trusting a politician? ನಾನು ತೇಜಸ್ವಿ ಅಂತ ಹೇಳ್ತಿಲ್ಲ ಅದನ್ನು, ಜನರಲಿ ಐ ಆಮ್ ಟಾಕಿಂಗ್. ಯಾಕೆ ನಾನೇ ಕಟ್ಟಿಕೊಂಡಿರುವಂತಹ ದೇಶವನ್ನು, ನಾನೇ ಮಾಡಿಕೊಂಡಿರುವಂಥ ಸಂವಿಧಾನವನ್ನು, ನಾನೇ ಮಾಡಿಕೊಂಡಂಥ ವ್ಯವಸ್ಥೆಯನ್ನು ನಂಬದೆ ಹಿಂದಕ್ಕೆ ಸರಿಯುವಂಥ ಸನ್ನಿವೇಶ ಯಾಕೆ ನಿರ್ಮಾಣ ಆಗ್ತಾ ಇದೆ? ವೈ? ಈಸ್ ಇಟ್ ಬಿಕಾಸ್ ಹೆಲ್ಪ್ಲೆಸ್ನೆಸ್? ಈಸ್ ಇಟ್ ಬಿಕಾಸ್ ನನ್ನ ಕೈಲಿ ಏನೂ ಮಾಡಲಿಕ್ಕಾಗಲ್ಲ ಅನ್ನೋ ಅಸಹಾಯಕತೆನೋ? ಏನಕ್ಕದು? ಇಂತಹ ಸಂದರ್ಭದಲ್ಲಿ ಅಸಹಾಯಕತೆ ಮತ್ತು ನಿರಾಸೆಯ ಮಧ್ಯೆ ನಾವೇನಾದರೂ ಮಾಡ್ಬೋದು ಅಂತ ನೀವು ಮುಂದೆ ಬಂದಿದ್ದೀರಲ್ಲ, ಫಸ್ಟು ಲೆಟ್ ಮಿ ಕಂಗ್ರ್ಯಾಚುಲೇಟ್ ಯು ಆಲ್ ದೋಸ್ ಹೂ ಹ್ಯಾವ್ ಟೇಕನ್ ದಿ ಅನ್ಬಿಲೀವಬಲ್ ಟೈಮ್ ಟು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದಿಸ್ ಪ್ರೋಗ್ರಾಮ್. ಭಾಳ ಕಷ್ಟ. ಇಲ್ಲಿ ಹೀರೋಯಿನ್ ಕರ್ಕೊಂಬಂದಿಲ್ಲ, ಹೀರೋ ಇಲ್ಲ, ಕ್ರಿಕೆಟರ್ ಇಲ್ಲವೇ ಇಲ್ಲ, ಯಾರೂ ಇಲ್ಲ. ಇಟ್ಸ್ ಡಿಫಿಕಲ್ಟ್, ಇಟ್ಸ್ ನಾಟ್ ಈಸಿ. ತುಂಬ ಕಷ್ಟದ ಕೆಲಸ ಅದು. ಕರ್ಕೊಂಬಂದು ಈ ರೀತಿ ಕೂಡಾಕ್ಬಿಟ್ಟು ಏನೇನಾರು ಹೇಳ್ಕೊಡ್ಬೇಕು ಅಂತಿದ್ರೆ, ಅವನೇನಪ್ಪ ಅಲ್ಲೋದ್ರೆ ಸಿಕ್ಕಾಪಟ್ಟೆ ಗಾಂಧಿ ಟೈಪ್ ಭಾಷಣ ಮಾಡ್ತಾನೆ ಅವನು ಅಂತನೋ ಹುಡುಗರೇ ಜಾಸ್ತಿ. ಫೇಸ್ಬುಕ್ಕು, ಮೊಬೈಲು ಯುಗದಿಂದ ನನಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಬಹುಶಃ ಈ ಕಾರ್ಯಕ್ರಮಕ್ಕೆ ನಾನು ಬರದೇ ಇದ್ದರೆ ಅಂತ ಒನ್ ಆಫ್ ದಿ ಪಾರ್ಟಿಸಿಪೆಂಟ್ ತನ್ನ ಅನಿಸಿಕೆಯನ್ನು ಹೇಳ್ಕೊತಾ ಇದ್ದರು. ನಾನು ಫೇಸ್ಬುಕ್ಕಲ್ಲಿ ಇಲ್ಲ, ನಾನು ವಾಟ್ಸಪ್ಪಲ್ಲೂ ಇಲ್ಲ, ನಾನು ಟ್ವಿಟರ್ನಲ್ಲೂ ಇಲ್ಲ. ನನ್ನ ಹತ್ರ ಒಂದು ಹಳೇದೊಂದು ಮೊಬೈಲ್ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಬಟನ್ ಇದೆ, ಒಂದು ಕ್ಲೋಸ್ ಮಾಡೋಕ್ಕೆ, ಒಂದು ಆನ್ ಮಾಡೋಕ್ಕೆ. ಈ ನಾನ್ ಟೆಕ್ನಾಲಜಿ ಫೆಲೋ ಅವಾರ್ಡ್ ಅಂತ ಏನಾದ್ರು ಕೊಟ್ಟರೆ ಅದು ನನ್ನನ್ನು ಬಿಟ್ಟು ಯಾವನಿಗೂ ಕೊಡೋಕ್ಕಾಗಲ್ಲ ಇವರು. ಬಟ್ ಡಸ್ ಇಟ್ ಮೀನ್ ಐ ಆಮ್ ನಾಟ್ ಇನ್ಫಾರ್ಮ್ಡ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದಿಸ್ ಸೊಸೈಟಿ? ಡಸ್ ಇಟ್ ಮೀನ್ ಐ ಡು ನಾಟ್ ನೋ ಎಂಥ ಹಂಗಾಮ ಮತ್ತು ಹಲ್ಕಟ್ಟು ಕೆಲಸಗಳನ್ನು ಇವ್ರುಗಳು ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥವಾಗ್ತಿಲ್ಲ ಅಂದ್ಕೊಂಡಿದ್ದೀರೇನು? ನೋ, ಐ ಹ್ಯಾವ್ ಮೈ ಮೆಥಡಾಲಜಿ ಆಫ್ ಕಲೆಕ್ಟಿಂಗ್ ಇಟ್. ನನ್ನ ಕಣ್ಣುಗಳನ್ನು ನಾನು ತೆಕ್ಕೊಂಡು ಕೂತಿದ್ರೆ ಇಂಥವೆಲ್ಲ ಕಾಣುತ್ತೆ ನಮಗೆ.
ನನ್ನ ಮನಸ್ಸುಗಳನ್ನು ಸರಿಯಾಗಿ ತೆಗೆದಿಟ್ಕೊಂಡಿದ್ರೆ ಇಂಥವೆಲ್ಲ ಅರ್ಥವಾಗುತ್ತೆ ನಮಗೆ. ನಮ್ಮ ಎದೆ ನಮ್ಮ ಹೃದಯವನ್ನು ಶುದ್ಧವಾಗಿಟ್ಕೊಂಡಿದ್ರೆ, ತಲೆಯನ್ನು ಶುದ್ಧವಾಗಿಟ್ಕೊಂಡಿದ್ರೆ ಇವೆಲ್ಲ ಸುಲಭವಾಗಿ ಅರ್ಥವಾಗ್ತಾ ಹೋಗುತ್ತೆ. ಎ ಲೀಡರ್ ಕ್ಯಾನ್ ಬಿ ಎ ಲೀಡರ್ ನಾಟ್ ಬೈ ಬರೀ ಜಸ್ಟ್ ಸ್ಪೀಕಿಂಗ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀಡರ್ಸು ಪಬ್ಲಿಕ್ಸ್ ವಿತ್ ಲೈಫಲ್ಲಿ. ಒಬ್ಬ ಭಾಷಣ ಮಾಡುವ ಲೀಡರ್ ಇರ್ತಾನೆ, ಒಬ್ಬ ಭಾಷಣ ಮಾಡದೇ ಇರುವಂಥ ಲೀಡರ್ ಇರ್ತಾನೆ, ಒಬ್ಬ ಭಾಷಣವನ್ನು ಮಾಡಲ್ಲ, ಭಾಷಣ ಮಾಡದೇನೂ ಇರಲ್ಲ, ಎರಡರಲ್ಲೂ ಕಾಣಿಸಿಕೊಳ್ಳದೆ ಹಿಂದೆ ಕೆಲಸ ಮಾಡೋನಿರ್ತಾನೆ. ಎಲ್ಲರ ಟ್ರೂ ಸ್ಪಿರಿಟ್ ಒಂದೇ ಕಡೆಗೆ ಹೋಗಬೇಕು. ದಟ್ ಈಸ್ ಈ ದೇಶ, ಈ ಸಮಾಜ, ನನ್ನ ಸುತ್ತಲಿರುವಂಥ ಜನ, ನನ್ನ ಮುಂದಿನ ಪೀಳಿಗೆ ಏನಾದರೂ ಒಂದು ನಾನು ಬಿಟ್ಟು ಹೋಗಬೇಕು, ಒಳ್ಳೆಯದಾಗಬೇಕು. ಒಂದು ದೇಶ ತನ್ನ ಶಕ್ತಿಯನ್ನು ಕಳೆದುಕೊಂಡು ಶಕ್ತಿಹೀನವಾಗುವುದು ಯಾವಾಗ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದರಲ್ಲಿ ಆರ್ಮಿ ಕಡಿಮೆ ಆದ್ರೇನಾ, ಅಥವಾ ಏರ್ಫೋರ್ಸು ಶಕ್ತಿ ಇಲ್ಲದಿದ್ರಾ, ಅಥವಾ ನ್ಯಾವಲ್ ಇದನ್ನು ಎಕ್ವಿಪ್ಮೆಂಟ್ಸನ್ನು, ವೆರೈಟಿ ಆಫ್ ಥಿಂಗ್ಸನ್ನು, ಆರ್ಮಮೆಂಟ್ಸನ್ನು ನಾವು ತೊಗೊಂಬರದೇ ಇದ್ರೇನಾ? ಯಾವಾಗ ಒಂದು ದೇಶ ವೀಕ್ ಆಗುತ್ತೆ? ಆಹಾರದ ಉತ್ಪಾದನೆಯಲ್ಲಿ ಕುಸಿದ್ರೇನಾ? ಶಿಕ್ಷಣದಲ್ಲಿ ಸೋಲ್ತಾ ಇದ್ರಾ? ಯಾವುದರಲ್ಲಿ ಕುಸಿತಾ ಹೋಗ್ತೀರಿ ಒಂದು ದೇಶ ಅಂದಾಗ ಅದಕ್ಕೆ ಬರುವಂಥ ಒಂದೇ ಒಂದು ಉತ್ತರ, ನೈತಿಕ ಅಧಪತನ ಆಗುವ ಯಾವುದೇ ಸಮಾಜ ಮತ್ತು ದೇಶ ಉಳಿಗಾಲವಿಲ್ಲ ಅದಕ್ಕೆ ಅಂತ. ನೈತಿಕವಾಗಿ ನಾವು ಭ್ರಷ್ಟರಾಗಿ ಹೋಗ್ಬಿಟ್ರೆ ಇನ್ನೆಲ್ಲವೂ ಭ್ರಷ್ಟತೆ ಒಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲನೂ, ಪ್ರತಿಯೊಂದು. ದಿ ಪ್ರಾಬ್ಲಮ್ ಆಫ್ ಟುಡೇಸ್ ಲೀಡರ್ಶಿಪ್ ಇಸ್ ದಿಸ್. ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಯಾಕೆ ಇವ್ರ ಬಗ್ಗೆ ರೆಸಿಸ್ಟೆನ್ಸ್ ಬರ್ತಾ ಇದೆ ನಮಗೆ ಅಂತಂದರೆ, ನಮಗೆಲ್ಲರೂ ಒಂದೇ ರೀತಿ ಭ್ರಷ್ಟರಂತೆಯೂ, ಒಂದೇ ರೀತಿ ನೈತಿಕ ಅಧಪತನದಲ್ಲಿ ತೇಲಾಡುತ್ತಿರುವವರಂತೆಯೂ, ಒಂದೇ ರೀತಿ ನಮ್ಮ ರಕ್ತವನ್ನು ಹೀರಲಿಕ್ಕೆ ಇವರು ನಾಯಕರಾಗಿದ್ದಾರೆ ಅಂತ ಅನ್ನಿಸೋದಕ್ಕೂ, ಎಂದಿಗೂ ಇವರು ನಮ್ಮ ಸಹಾಯಕ್ಕೆ ಬರಲ್ಲ, ಅವರವರ ಸಹಾಯಕ್ಕೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು. ನ್ಯೂಸಲ್ಲಿ ಹೇಳ್ತಾ ಇರ್ತೀನಿ, 2080ರಲ್ಲಿ ಹುಟ್ಟಬಹುದಾದ ಯಾವುದೋ ಒಂದು ಜನರೇಷನ್ ಅವರ ಕುಟುಂಬದ ಇನ್ನೊಂದು ಮಗುವಿಗೂ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುವಂತಹ ಸ್ವಾರ್ಥಿಗಳ ಕೂಟದಲ್ಲಿ ಸಿಕ್ಕಾಕೊಂಡಿದ್ದಾಗ ಎಲ್ಲಿಂದ ಬರಬೇಕು ನಂಬಿಕೆ? ಯಾಕೆ ಬರಬೇಕು? ದೇಶ ನೈತಿಕ ಅಧಪತನವನ್ನು ಕಂಡರೆ ಹಾಗೂ ಜೊತೆಯಲ್ಲಿ ತಾನು ನಂಬಿದ, ಪಾಲಿಸಿದ, ಬದುಕಿ ಬಾಳಿದ ಧರ್ಮವನ್ನು ಅವಗಣನೆಗೆ ಒಳಗು ಮಾಡಿದರೆ ಆ ದೇಶ ಉಳಿಗಲಿಕ್ಕೆ ಸಾಧ್ಯವೇ ಇಲ್ಲ. ಐ ಆಮ್ ಥ್ಯಾಂಕ್ಫುಲ್ ಟು ದಿ ಆರ್ಗನೈಸರ್ಸ್. ಇದನ್ನು ಡಿಸೈನ್ ಮಾಡಿದವರು ಇದೆರಡನ್ನು ಕ್ಲವರಾಗಿ ಮಿಕ್ಸ್ ಮಾಡಿದ್ದೀರಿ, ಭಾಳ ಕ್ಲವರಾಗಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀರಿ ಇದನ್ನು. ಆ್ಯಂಡ್ ಅದನ್ನು ರೆಸಿಸ್ಟ್ ಮಾಡೋಂಥವ್ರು ಯಾರೂ ಇರಲಿಲ್ವೋ ಏನೋ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ದಟ್ಸ್ ದಿ ಪ್ರಾಬ್ಲಮ್ ಆಫ್ ಎ ಡೆಮೋಕ್ರಸಿ ಅಗೇನ್. ಗಂಡು ಮಗು ಹುಟ್ಟಿದ್ರೆ ಯಾಕೆ ಗಂಡು ಹುಟ್ಟಿತು ಅಂತಾರೆ, ಹೆಣ್ಣು ಮಗು ಹುಟ್ಟಿದ್ರೆ ಯಾಕೆ ಹೆಣ್ಣು ಹುಟ್ಟಿತು ಅಂತಾರೆ. ಹಂಗಾರೆ ಹುಟ್ಟೋದು ಯಾವ್ದಾದ್ರು ಒಂದು ಹುಟ್ಟಬೇಕಲ್ಲ. ದಿಸ್ ಇಸ್ ಎ ಪ್ರಾಬ್ಲಮ್. ದಟ್ಸ್ ಎ ಲಾರ್ಜರ್ ಡಿಬೇಟ್. ಕ್ಯಾನ್ ಡೆಮೋಕ್ರಸಿ ಲೀಡ್ಸ್ ಟು ಅನಾರ್ಕಿ ಅಂತ ಸಮ್ಟೈಮ್ಸ್ ನಮ್ಗೆ ಅನಿಸುತ್ತೆ. ಈ ದೇಶದಲ್ಲಿ ಪಾಸಿಬಲಿ ನಾವು ಡೆಮೋಕ್ರಸಿಯಿಂದ ಅನಾರ್ಕಿ ಕಡೆ ಹೊರಟೋಗ್ತಾ ಇದ್ದೀವೇನೋ ಅಂತ ಅನಿಸುತ್ತೆ ಒಂದೊಂದು ಸರ್ತಿ. ಹಾಗಾಗಿ ರೆಸಿಸ್ಟೆನ್ಸ್ ಎಲ್ಲಿ ಬೇಕಾದ್ರೂ ಬರೋದು. ಇಲ್ಲಿ ನೀವು ಯೂಸ್ ಮಾಡಿದ್ದೊಂದು 4-6 ಪದಗಳು ಮತ್ತು ಯಾರೋ ಒಂದು 3-4 ಜನ ಆಡಿದ್ದ ಮಾತುಗಳು, ಕೆಲವು ಸಂಘ ಸಂಸ್ಥೆಗಳ ಬಗ್ಗೆ ಇದ್ದರೆ ಸಾಕು, ರೆಸಿಸ್ಟೆನ್ಸ್ ಸಾಕದು. ದಟ್ಸ್ ಇನಫ್. ದಟ್ ಈಸ್ ಮೋರ್ ದ್ಯಾನ್ ಇನಫ್. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ವಿ ಸೇಯಿಂಗ್ ನೋ ಟು ಸಚ್ ಥಾಟ್ಸ್. ಯಾಕೆ ಅಂದರೆ ನಾವು ರೆಸಿಸ್ಟ್ ಮಾಡೋಕ್ಕೂ ಹೆದರ್ಕೋತಾ ಇದ್ದೀವಿ. ಅವ್ರು ಏನು ಅನ್ಕೋತಾರೋ ನಮಗೆ ಹಾಕಬೇಕು, ಇವರೇನು ಅನ್ಕೋತಾರೋ ನನಗೆ ಹಾಕಬೇಕು. ಫುಟ್ಪಾತಲ್ಲಿ ಕಸ ಬಿದ್ದಿದೆ ತೆಗಿ ಅಂದರೆ ಅವ್ನು ತೆಗಿಯಲ್ಲ, ನನಗೆ ಹಾಕಬೇಕು. ಟಾಯ್ಲೆಟ್ ನೀರು ಬರ್ತಾ ಇಲ್ಲ, ಫೋನ್ ಮಾಡಿದ್ರೆ ಕೊಡಲ್ಲ, ನನಗೆ ಹಾಕಬೇಕು. ಟ್ಯಾಂಕರ್ಲಿ 200 ರೂಪಾಯಿ ಕೊಟ್ಟು ತರಿಸ್ಕೊಂಬಿಡೋಣ, 500 ರೂಪಾಯಿ ಕೊಟ್ಟು ತರಿಸ್ಕೊಳ್ಳೋಣ, ನನಗೆ ಹಾಕಬೇಕು. ಎಲೆಕ್ಟ್ರಿಸಿಟಿ ಬರ್ತಾ ಇಲ್ಲ, ಅಯ್ಯೋ ಕೇಳಿದ್ರೆ ಅವ್ನು ಯಾವನು ಫೋನು ತೊಗೊಳ್ಳಲ್ಲ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನಲ್ಲಿ, ಅದಕ್ಕೆ ನನಗೆ ಹಾಕಬೇಕು. ಒಂದು UPS ಮಾಡ್ಕೊಂಬಿಡೋಣ, 8 ಅವರ್ಸ್ ಇದ್ದರೆ ಅದನ್ನು 14 ಅವರ್ಸಿಗೆ ಮಾಡ್ಕೊಂಬಿಡೋಣ. ಸಿ, ವಿ ಆರ್ ಜಂಪಿಂಗ್ ಅವೇ ಫ್ರಮ್ ದಿ ಇಶ್ಯೂ because we feel we cannot attend it. Even if we go, they may not attend to it. Is it a good situation? Yes, indeed, individually. Is it a good situation? No, indeed, society-wise. Because corrupt can become more corrupt,
ಕೆಲಸ ಮಾಡದಿದ್ದವನು ನೀನು ಹೆಚ್ಚು ಕೆಲಸವನ್ನು ಯಾವತ್ತು ಮಾಡಲ್ಲ ಅಂದರೆ ಅವನನ್ನು ಪ್ರಶ್ನೆ ಮಾಡುವವನು ಇಲ್ಲದಿದ್ದಾಗ. ಪ್ರಶ್ನೆ ಮಾಡುವ ಹಕ್ಕು ಮತ್ತು ಶಕ್ತಿ ಸಾಮರ್ಥ್ಯ ಎಲ್ಲಿಂದ ಬರುತ್ತೆ ಅಂತಂದರೆ ನನ್ನ ನೈತಿಕತೆ ಚೆನ್ನಾಗಿದ್ದಾಗ. ನನಗೇ ನೈತಿಕತೆ ಇಲ್ಲದಿರೋ ಪ್ರಶ್ನೆ ಕೇಳೋದೇನು. ನಾನು ಪ್ರಶ್ನೆ ಕೇಳಿದ ತಕ್ಷಣ ಕೆಲಸ ಆಗತ್ತಾ ಆಗಲ್ವಾ ಅನ್ನೋ ನಿರಾಸೆಯ ಒಳಗೆ ಹೋಗ್ತೀವಿ. ಮೊದಲು ನಿರಾಸೆ ಮೂಡುತ್ತೆ, ಅದು ನಿಧಾನವಾಗಿ ನಮ್ಮನ್ನು ಅಸಹಾಯಕತೆ ಕಡೆಗೆ ಎಳ್ಕೊಂಡು ಹೋಗುತ್ತೆ. ಕೊನೆಗೆ ಯಾವುದು ಬೇಡ ಅಂಥೇಳಿ ನಿರ್ಲಿಪ್ತ ಮನೋಭಾವಕ್ಕೆ ಹೋಗಿ ವಿಡ್ರಾ ಆಗಿಬಿಡ್ತೀವಿ ಎಲ್ಲದರಿಂದ. ಆ್ಯಂಡ್ ದ್ಯಾಟ್ ನೀಡ್ಸ್ ಟು ಬಿ ಡಿಫೀಟೆಡ್ ಇನ್ ಟುಡೇಸ್ ಯೂತ್. ಇಫ್ ದಿಸ್ ಈಸ್ ನಾಟ್ ಡಿಫೀಟೆಡ್, ವಿ ಆರ್ ಹೆಡಿಂಗ್ ಫಾರ್ ಎ ಸೀರಿಯಸ್ ಡೇಂಜರ್. ವೋಟ್ ಹಾಕೋ ಮೆಷಿನ್ಗಳ ಥರ ನಾವು ಕೆಲಸ ಮಾಡ್ತಾ ಹೋದರೆ ಎಂಡ್ ಎಲ್ಲಿ? ದೇರ್ ಕುಡ್ ಬಿ 1000 ಥಿಂಗ್ಸ್ ಯು ಮೇ ನಾಟ್ ಅಗ್ರಿ. ಇಟ್ಸ್ ಓಕೆ ಅಂತ ನನ್ನ ವಾದ. ಇಟ್ಸ್ ಆಲ್ ರೈಟ್, ನೋ ಪ್ರಾಬ್ಲಮ್. ಯು ಡೋಂಟ್ ಅಗ್ರಿ ವಿತ್ ಎನ್ ಆರ್ಗನೈಸೇಷನ್, ಇಟ್ಸ್ ಫೇರ್, ನೋ ಪ್ರಾಬ್ಲಮ್. ಅದಕ್ಕೇನೀಗ? ಬಟ್ ನಾನು ಕೇಳೋದೇ ಇಲ್ಲ, ನಾನು ಮಾಡೋದೇ ಇಲ್ಲ ಅಂತಂದರೆ ಹೇಗೆ? ಇಲ್ಲ, ಇಲ್ಲಿ ಬಂದಿದ್ದ ಕೋಹರ್ಟ್ಗೆ 2ಗೆ ಬಂದಿರೋಂಥ ತೇಜಸ್ವಿ ಬಂದಿರೋ 50 ಜನ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗರು ಇರಬೇಕು. ಇಲ್ಲ, ಅವರ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟ್ ಇರಬೇಕು. ಎರಡರಲ್ಲಿ ಒಂದಾಗಿದೆ ಇದು. ಬಟ್ ದಿಸ್ ಇಸ್ ದ ಬಿಗಿನಿಂಗ್, ದಿಸ್ ಈಸ್ ಹೌ ಇಟ್ ಸ್ಟಾರ್ಟ್ಸ್. ಹಿಂಗೆ ಸ್ಟಾರ್ಟ್ ಆಗಬೇಕು. ನಾನು ಇಲ್ಲಿ ಕಲಿತಿದ್ದು 8 ವಾರದಲ್ಲಿ ಮಾಡಿದ್ದೇನು? ನಮಗೆ ಈ ಆರಂಭ ಶೂರತ್ವ ಅಂತ ನಮಗೊಂದಿರುತ್ತೆ. ನಾವು ಇಂಥದಕ್ಕೆಲ್ಲ ಹೋದಾಗ ಬಿಟ್ಟುಬಿಡ್ತೀವಿ. ಆಮೇಲೆ ಈ 8 ವಾರ ಕಲಿತವರು, ಈ ಯೂಸ್ಡ್ ಎ ವರ್ಡ್ ಎಂಡಲ್ಲಿ, ನಿಮಗೆ ಹೆಚ್ಚಿನ ಜವಾಬ್ದಾರಿ ಇದೆ ಕೋಹರ್ಟ್ 1 and 2 ಇದ್ದವ್ರಿಗಿಂತ 2 ಇದ್ದವ್ರ ಮೇಲೇನೋ, ಅಂದರೆ ಈ ತಂಡದಲ್ಲಿ ಇದೆ ಅಂತ. ಜವಾಬ್ದಾರಿ 3ನೇ ತಂಡಕ್ಕೆ ಬಂದು ಪಾಠ ಮಾಡೋದು ಅಷ್ಟೇ ಅಲ್ಲ. ಜವಾಬ್ದಾರಿ ಈ ಕಲಿತಿದ್ದು ಇಲ್ಲಿಂದ ಬಂದಿರೋಂಥ ಆ ಸ್ಪಿರಿಟ್ ಏನಿದೆ ಟು ಫೈಟ್ ಬ್ಯಾಕ್, ಆ ಸ್ಪಿರಿಟ್ ಏನಿದೆ ಐ ಹ್ಯಾವ್ ಟು ಡೂ ಸಮಥಿಂಗ್, ಆ ಸ್ಪಿರಿಟ್ ಏನಿದೆ ಐ ಹ್ಯಾವ್ ಟು ಏನಾದ್ರು ಈ ದೇಶದ ವಿಚಾರದಲ್ಲಿ ಒಂದು ಕೆಲಸ ಮಾಡಬೇಕು ಅನ್ನೋದಿದೆ, ಅದನ್ನು ಕಳೆದುಕೊಳ್ಳದೆ ಮತ್ತೆ ನಿರಾಸೆಗೆ ಸಿಕ್ಕಾಕೊಳ್ಳದೆ ಮುಂದಕ್ಕೆ ಹೋಗೋದು. ಬಿಕಾಸ್ ದ ಸಿಸ್ಟಮ್ ಕ್ಯಾನ್ ಡಿಫೀಟ್ ಯು, ಸಿಸ್ಟಮ್ ಕ್ಯಾನ್ ಡೆಸ್ಪರೇಟ್ ಯು. ಕ್ವಿಕ್ಕಾಗಿ ಮಾಡಿಬಿಡುತ್ತೆ ಸಿಸ್ಟಮ್ ನಮ್ಮನ್ನು, ತುಂಬ ಫಾಸ್ಟ್. ಏನು ಸಾರ್, ಮೊನ್ನೆ ತೇಜಸ್ವಿ ಸೂರ್ಯ ರಂಗನಾಥ್ ಅವರೆಲ್ಲ ಚೆನ್ನಾಗಿ ಭಾಷಣ ಹೊಡೆದ್ರು, ಹೋದೆ ನೋಡಿ ಆರ್ ಟಿ ಒ ಆಫೀಸ್ಗೆ, ಕೊಟ್ಟ ಕಾಟ ಅಂತಂದರೆ ಯಾವನಿಗೆ ಬೇಕು ಸರ್? ಇಟ್ಸ್ ವೆರಿ ಈಸಿ ಟು ಗೆಟ್ ಡೆಸ್ಪರೇಟ್. ನನ್ನನ್ನು ಭಾಳ ಜನ ಈ ಪ್ರಶ್ನೆ ಕೇಳ್ತಾರೆ. ರಾತ್ರಿ ಹೊತ್ತು 9 ಗಂಟೆಗೆ ಬಂದು 1 hour ನೀನು ಕೂತ್ಕೊಂಡಾಗ ವರ್ಷಾನುಗಟ್ಟಲೆ ಈ ಕೆಲಸ ಮಾಡ್ಕೊಂಡು ಬಂದಿದೆಯಲ್ಲ, ನಿಂಗೇನು ಅನ್ಸಲ್ವಾ ಅಂತ. ನಿನಗೆ ಅನ್ನ ತಿಂದಿದ್ದು ಯಾವತ್ತು ಬೇಜಾರಾಯಿತು ಅಂತ ಕೇಳಿದೆ. ಇಫ್ ದಾಟ್ ಬಿಕಮ್ಸ್ ಬೇಜಾರು ನಿನಗೆ, ಇದು ನನಗೆ ಬೇಜಾರು, ಇದು ನನ್ನ ಅನ್ನ. ದೇಶಕ್ಕೆ ಸೇವೆಯನ್ನು ಮಾಡಬೇಕು, ದೇಶಕ್ಕೆ ಒಳ್ಳೆಯದನ್ನು ಮಾಡಬೇಕು. ಈ ದೇಶದಲ್ಲಿ ಇಂಥ ಕ್ರಿಮಿಗಳನ್ನು, ಅಟ್ಲೀಸ್ಟ್ ಎಲ್ಲ ಕ್ರಿಮಿಗಳು, ಮನೆಯಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಬರುತ್ತೆ, ಹೊಡೆಯೋಕ್ಕೆ ಶುರು ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಪುರ್ಸೊತ್ತಾಗಿದ್ದವರು ಹೊಡಿತೀರಿ ಅಂತ ಇಟ್ಕೊಳ್ಳೋಣ. ಎಲ್ಲ ಸೊಳ್ಳೆ ನೋಡಿತೀರಾ? ಒಂದು 4 ವಾರ ಉಳ್ಕೊಳತ್ವಲ್ಲ, ಅವಾಗವಾಗ ಬಂದು ಯಾವಾಗಲೂ ಒಂದು ಸರಿ ಕಚ್ಚತ್ವಲ್ಲ ನಮಗೆ ಇರಿಟೇಷನ್ಗೆ. ಹಾಗೆ ಈ ಸಮಾಜದ ವಿರುದ್ಧವಾಗಿ ದ್ರೋಹಿಗಳ ರೀತಿ ಕೆಲಸ ಮಾಡ್ತಿರೋರು ಅದೇ ಥರ ಹೊಡಿತಾ ಇರಬೇಕು. ಅವಲ್ಲಲ್ಲಲ್ಲಿ ಉಳ್ಕೋತಿರುತ್ತವೆ, ಆಗಾಗ ಬಂದು ನಮಗೆ ಕಚ್ತಿರುತ್ತವೆ. ಅವು ಕಚ್ಚಲಿ ಅಂತ ನಾವು ಬಯಸಬೇಕು. ಯಾಕೆಂದರೆ ಅವು ಕಚ್ಚಿದ್ರೆ ಮಾತ್ರ ಇನ್ನೂ ಈ ಕ್ರಿಮಿಗಳಿವೆ ಅನ್ನೋದು ನಮಗೆ ಗೊತ್ತಾಗೋದು. ಇದ್ರ ಗೊತ್ತಾಗಲ್ಲ ನಮಗೆ. ಹಾಗಾಗಿ ವಿ ನೀಡ್ ಟು ಕೀಪ್ ಆನ್ ಫೈಟಿಂಗ್ ದಿಸ್ ಫಾರ್ ಎ ಲಾಂಗರ್ ಪೀರಿಯಡ್. ಶಾರ್ಟ್ ಪೀರಿಯಡ್ಗಾಗಲ್ಲ ಇದು. ಬಿಕಾಸ್ ಆ ಕಸ ಅಷ್ಟು ತಂದು ಹಾಕ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಮೈ ಮೇಲಕ್ಕೆ ನಾವು. ದೀರ್ಘಕಾಲದಲ್ಲಿ ದ ಬೆಸ್ಟ್ ವೇ ಟು ಕಿಲ್ ಎ ಕಂಟ್ರಿ ಅಂದರೆ ಯೂತನ್ನು ಆ ದೇಶದ ಆಗು ಹೋಗುಗಳಿಂದ ದೂರ ಸೆಳೆದರೆ ಸಾಕು. ಬೆಸ್ಟ್ ವೇ ಟು ಕಿಲ್ ಎ ಕಂಟ್ರಿ. ಇನ್ನೇನು ಬೇಡ ಅದರಿಂದ. ನೀವು ಇಲ್ಲಿಗೆ ಬಂದು ಒಬ್ಬರು ಭಾಷಣ ಮಾಡಿದಾಗ, ಯಾರ ಹೆಣ್ಮಗಳು ಭಾಷಣ ಮಾಡಿದಾಗ 50 ತೇಜಸ್ವಿ ಸೂರ್ಯ ಇಲ್ಲಿ ಉದ್ಭವ ಆಗತ್ತೆ ಅಥವಾ ತಯಾರಿ ಆಗಿದೆ ಅಂತ ಅಷ್ಟು ಸ್ಪಿರಿಟ್ಟಲ್ಲಿ. ನೀವೆಲ್ಲ ಹಿಂಗೆ ಮಾತಾಡ್ಬಿಟ್ರೆ ಇರೋದೇ ಬೆಂಗಳೂರು ಸೌತಲ್ಲಿ 1 ಪಾರ್ಲಿಮೆಂಟ್ರಿ ಸೀಟು. ನೀವು
ಯಾವ್ದ್ರ ಕಡೆ ಬರೋ 2 ಪಾರ್ಟಿ ನೋವನ್ನು ಫೇಸ್ ಮಾಡೋದೇ ಕಷ್ಟವಾಗಿದೆ, ಇನ್ನು 50 ಬಂದರೆ ಎಲ್ಲಿಂದ ಮಾಡೋದು ನಾವು? ಏನೇ ಇಟ್ಸ್ ಓಕೆ, ಐ ಡೋಂಟ್ ಥಿಂಕ್ ಆ ಮೈಂಡ್ ಸೆಟಲ್ಲಿ ಹಾಕಿ ಅವ್ರಂಗೆ ಹೇಳಿರಲ್ಲ, ಆ ಸ್ಪಿರಿಟಲ್ಲಿದ್ದಾರೆ 50 ಜನ ಅಂತ. ಆನೆಸ್ಟ್ಲಿ ಹೇಳ್ತೀನಿ, ನನಗೂ ಎಲ್ಲೋ ಯಾವಾರು ಒಪ್ಪಿ ತಪ್ಪಿ ಟಿ ವಿ ಕಡೆಗೆ ಬಂದರೆ ನನಗೂ ಇಲ್ಲಿ ಮಾತಾಡ್ತಿದ್ದ ಕೆಲವು ನನಗೂ ಅಷ್ಟೇ ಸ್ಪರ್ಧಿಗಳಾಗ್ಬಿಡ್ತೀರೋ ಅನ್ನೋ ಅಷ್ಟು ಹೆಮ್ಮೆ ಆಯಿತು, ಭಯ ಆಗಲಿಲ್ಲ ನನಗೆ ಭಯ ಆಗಲಿಲ್ಲ. ಭಯ ಯಾಕೆ ಆಗಲ್ಲ ಅಂದರೆ, ನನ್ನಲ್ಲಿ ನನಗೆ ವಿಶ್ವಾಸವಿದ್ದರೆ, ನಾನು ಮಾಡುತ್ತಿರುವ ಕೆಲಸ ಸರಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಹೇಳ್ತಾ ಇದ್ದರೆ, ನಾನು ಸಾಗುತ್ತಿರುವ ದಾರಿಯಲ್ಲಿ ಅನ್ಯಾಯ, ಅಕ್ರಮ, ಅಧರ್ಮ ಇವೆಲ್ಲ ಇಲ್ಲ ಅಂತ ನನಗೆ ಗೊತ್ತಿದ್ದರೆ ನನಗೆ ಭಯ ಆಗಬೇಕಾಗಿಲ್ಲ. ನನ್ನ ನಡವಳಿಕೆನೇ ನನಗೆ ಬಹುತೇಕ ಜನ ಟಿ ವಿನಲ್ಲಿ ನಾವು ಮಾತಾಡ್ತಿದ್ದಾಗ ನಮ್ಮನ್ನು ಹೆದರ್ಕೊಳ್ಬೇಕಾದ ಅವಶ್ಯಕತೆ ಕಾಣಲ್ಲ ನನಗೆ. ಭಾಳ ಸರಿ ಕಾಣಲ್ಲ, ಭಾಳ ಸರಿ ಹೆದರಿಸ್ಬೋದು, ಭಾಳ ಸರಿ ಬೆದರಿಸ್ಬೋದು, ಭಾಳ ಸರಿ ಮನೆ ಮೇಲೆ ಕಲ್ಲು ಹೊಡಿಬೋದು, ನನ್ನ ಕುಟುಂಬವನ್ನು ಹೆದರಿಸ್ಬೋದು, ನನ್ನ ಮಕ್ಕಳನ್ನು ಮಗಳನ್ನು ಹೆದರಿಸಬಹುದು, ತರಾವರಿ ಆಗುತ್ತೆ. ಬಟ್ ಇಟ್ ಡಸಂಟ್ ಮ್ಯಾಟರ್, ಇಟ್ ಡಸ್ ನಾಟ್ ಥ್ರೆಟನ್ ಮೀ. ಇಫ್ ಎನಿಬಡಿ ಥಿಂಕ್ಸ್ ದೇ ಕ್ಯಾನ್, ದೇ ವಿಲ್ ಬಿ ಫೂಲ್ಸ್. ಎಕ್ಸಾಕ್ಟ್ಲಿ ಈ ಸಾರವನ್ನು ಬಟ್ಟಿ ತೆಗೆದು ಹಾಗೆ ಹೀರಿಕೊಳ್ಳಬೇಕಾದ್ದು ನಿಮ್ಮ ಗುಣಲಕ್ಷಣ ಏನಾಗಬೇಕು ಅಂದರೆ, ನಾನಿದಕ್ಕೆ ಬಗ್ಗಲ್ಲ, ನಾನಿದಕ್ಕೆ ಜಗ್ಗಲ್ಲ, ನನ್ನ ಕೆಲಸ ಮುಂದುವರಿಸ್ತೀನಿ ಅಂತ ಹೊರಟ್ರೆ, ದೆನ್ ಎನಿ ಸೊಸೈಟಿ ಆ್ಯಂಡ್ ಸಿಸ್ಟಮ್ ಹ್ಯಾಸ್ ಟು ಬೆಂಡ್. ನಾವು ಮಾಡದೇ ಇದ್ದರೆ ಬೆಂಡ್. ಹಾಗಿದ್ರೆ ನಾವು ಇದನ್ನು ಮಾಡ್ತಾನೇ ಇರಬೇಕು, ಬೇರೆ ದಾರಿ ಇಲ್ಲ. ಕಾರಣ, ನಿಲ್ಲಿಸಿದರೆ ಇವರು ಮಾಡುತ್ತಿರುವಂಥ ಹಲವಾರು ಕೆಟ್ಟ ಕೆಲಸಗಳನ್ನು ಜಾಸ್ತಿ ಮಾಡ್ತಾರೆ. ಅಟ್ಲೀಸ್ಟ್ ನಾವೆಲ್ಲ ಮಾತಾಡ್ತಾ ಇದ್ದರೆ ಹೆದರ್ಕೊಂಡು ಅಷ್ಟೇ ಮಾಡ್ತಾರೆ. ದ್ಯಾಟ್ಸ್ ಹೌ ಇಟ್ ಈಸ್. ಪಾರ್ಲಿಮೆಂಟರಿ ಸಿಸ್ಟಮ್ಸ್ ಬಗ್ಗೆ, ಸಂಸ್ಥೆಗಳು ಹೆಂಗೆ ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವೆಲ್ಲ ಅರ್ಥಕೊಂಡ್ರಿ ಅಂತ ಕೇಳ್ಪಟ್ಟೆ. ಎಷ್ಟು ಐರನಿ ಆಫ್ ಥಿಂಗ್ಸ್ ನೋಡಿ ಇದು, ಎಂಥ ಐರನಿ. ನಮ್ಮ ಮಕ್ಕಳನ್ನು ನಾವು ನಮ್ಮ ಪಾರ್ಲಿಮೆಂಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳಿ, ಕಾನೂನೊಂದನ್ನು ಮಾಡಬೇಕಾದ್ರೆ ಎಷ್ಟು ಆಲೋಚನೆಗಳಿರುತ್ತವೆ ಅಂತ ಮಕ್ಕಳು ಹೇಳ್ತಾ ಇದ್ವು. ಅದರ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಆಲೋಚನೆ ಇರುತ್ತೆ, ಹೆಂಗಿರುತ್ತೆ, ಏನೇನಿರುತ್ತೆ. ಬಟ್ ಮೆನಿ ಎ ಟೈಮ್, ತೇಜಸ್ವಿ, ಸಾರಿ ಟು ಸೇ, our own people's representatives do not even discuss the law, do not even discuss the bill, do not even discuss our budget. Lakhs and thousands of crore rupees budgets ಪಾಸ್ ಆಗ್ತಾ ಹೋಗ್ತಿರುತ್ತೆ. ಹಾಗಿದ್ರೆ ಏನು ಸರ್, ಇವರು ತೇಜಸ್ವಿ ಸೂರ್ಯ ಇವರೇ ಪಾರ್ಲಿಮೆಂಟ್ಗೆ ಹೋಗಿ ಯಾವುದೋ ಚರ್ಚೆ ಮಾಡ್ಕೊಳ್ಳೋದು ಬಂದು ನಮ್ಮನ್ನು ಮಾತ್ರ ಇಲ್ಲಿ ಸಿಕ್ಕಾಕಿಸ್ತಾ ಇದ್ದಾರೆ? ನೋ, ಐ ಆಮ್ ನಾಟ್ ಮೇಕಿಂಗ್ ಇಟ್ ಆಸ್ ಎ ಜನರಲ್ ಸ್ಟೇಟ್ಮೆಂಟ್. ಲುಕ್ ಇಟ್ ದ ವೇ ಸಿಸ್ಟಮ್ ಹ್ಯಾಸ್ ಮೂವ್ಡ್. ಇದನ್ನು ಬದಲಾಯಿಸ್ಕೋಬೇಕು ಅಂದರೆ ನಾವು ಯಾರೋ ಒಬ್ಬರು ಒಪ್ಕೋಬೇಕು. ಇವತ್ತಿನ ಹುಡುಗರು ಯಾರು ರಾಜಕಾರಣಕ್ಕೆ ಆಸಕ್ತಿ, ನೀವು ಇಲ್ಲಿ ಬಂದವರೆಲ್ಲ MP ಆಗಬೇಕು ಅಂತ ನಾನು ಬಯಸ್ತಾ ಇಲ್ಲ, ನೀವು ಇಲ್ಲಿ ಬಂದವರೆಲ್ಲ MLA ಆಗಬೇಕು ಅಂತ ನಾನು ಬಯಸ್ತಾ ಇಲ್ಲ, ಅಥವಾ ಕಾರ್ಪೊರೇಟರ್ಗಳಾಗಬೇಕು ಅಂತಿಲ್ಲ. ದಟ್ಸ್ ನಾಟ್ ದ ಓನ್ಲಿ ವೇ ಟು ಸರ್ವ್ ದ ಪೀಪಲ್. ಹೂ ಟೋಲ್ಡ್ ಯು ಏನು MP ಆರ್ ಏನು MLA ಆರ್ ಏನು MLC ಅಥವಾ ಯಾವುದೊಂದು ಕಾರ್ಪೊರೇಟ್ರು ಆದರೆ ಮಾತ್ರ ಜನರಿಗೆ ಸೇವೆ ಮಾಡ್ಬೋದು ಅಂತ ಯಾರು ಹೇಳಿದ್ದಿದ್ದು ಅದನ್ನು? ದಿ ಪ್ರಾಪರ್ ಪವರ್ ಆಫ್ ಯುವರ್ ಪ್ರೊಫೆಷನ್ ಕ್ಯಾನ್ ಡೆಫಿನೆಟ್ಲಿ ಹೆಲ್ಪ್ ಯು ಟು, ಭಾಳ ಜನಕ್ಕೆ ಸಹಾಯ ಮಾಡ್ಬೋದು ಬೇಕಾರೆ ಮನಸ್ಸು ಮಾಡಿದ್ರೆ. ನನಗದು ಅರಿವಾಗಿದೆ. ನಾನು ನನ್ನ ಪ್ರೊಫೆಷನನ್ನು ಭಾಳ ಯಶಸ್ವಿಯಾಗಿ ಬಳಸ್ಕೋತೀನಿ ನನ್ನ ಪ್ರೊಫೆಷನನ್ನು. ನಾನು ಈ ವಿಚಾರದಲ್ಲಿ ಎಷ್ಟೋ ಸರಿ ನನಗೆ ಅದು ಹೆಮ್ಮೆನೂ ಆಗುತ್ತೆ, ಒಂದೊಂದು ಸರಿ ಭಯನೂ ಆಗುತ್ತೆ. ನಿರೀಕ್ಷೆ ಜಾಸ್ತಿ ಆದಾಗ ಏನು ಮಾಡೋದು ಅಂತ. ಹಾಗಾಗಿ ನೀವು ಅದಾಗಲೇಬೇಕು, ರಾಜಕಾರಣಕ್ಕೆ ಹೋಗಬೇಕು, ಪಾರ್ಲಿಮೆಂಟ್ಗೆ ಹೋಗಬೇಕು, ಅಸೆಂಬ್ಲಿಗೆ ಹೋಗಬೇಕು. ನೋ, ಡೋಂಟ್ ಥಿಂಕ್ ಸೊ. ಬಿಕಾಸ್ ಎಲ್ಲರಿಗೂ ಅವಕಾಶ ಆಗಲಿಕ್ಕಿಲ್ವೇನೋ. ಬಟ್ ಈ ವರ್ಕನ್ನು ಕಂಟಿನ್ಯೂ ಮಾಡಿದ್ರೆ, ಯಾಕೆ ಮಾಡಬೇಕು ಅಂದರೆ, ಯಾವನನ್ನೋ ಮೆಚ್ಚಕ್ಕೂ ಅಲ್ಲ, ಯಾರಿಂದಾನೋ ಪ್ರಶಸ್ತಿ ಪಡೆಯಲಿಕ್ಕೂ ಅಲ್ಲ, ಯಾವುದಕ್ಕಲ್ಲ. ನನ್ನನ್ನು ನಾನೇನೋ ಮಾಡಿದೆ ಅಂತ ಸಮಾಧಾನ ಮಾಡಿಕೊಳ್ಳಲಿಕ್ಕಷ್ಟೆ. ಆ ಕಾರ್ಯ ಬಹುಶಃ ಈ ತಂಡದಿಂದ ಹೊರಗೆ ಹೋಗಿರೋರು ಅಥವಾ ಹಿಂದಿನ ತಂಡದವ್ರಿಗೆ ಆಗಬಹುದು ಅಂತ ಅನಿಸತ್ತೆ ನನಗೆ. ಫೇಸ್ಬುಕ್ಕು, ನಾನು ಅದನ್ನು ತಮಾಷೆಗೆ ಹೇಳ್ತಿರ್ತೀನಿ, ಅದೇನಪ್ಪ ಚುಚ್ಕೊಂಡು ಕೂತಿರ್ತೀರಿ 3 ಹೊತ್ತುವೆ, ಯಾವಾಗಲೂ ಚುಚ್ತಾ ಇರ್ತೀರಲ್ಲಪ್ಪ ಅಂತ. ಅದರಿಂದ ಆಚೆ ಬಂದಿದ್ದೀರಿ ಅಟ್ಲೀಸ್ಟ್ ಇಷ್ಟು ದಿನ ಅಂತಂದರೆ ಇಟ್ಸ್ ಅನ್ ಅಮೇಝಿಂಗ್ ಫೀಟ್. ಅದು
ಭಾಳ ಕಷ್ಟದ ಕೆಲಸ. ಮಕ್ಕಳನ್ನ ಫೇಸ್ಬುಕ್ಕಿಂದ ಆಚೆ ಕರ್ಕೊಂಬರೋದು ತುಂಬ ಕಷ್ಟ. ಇಟ್ಸ್ ನಾಟ್ ಈಸಿ. ನಾನು ಮಾತಾಡೋದು ಸುಲಭ, ಬಟ್ ಇಟ್ಸ್ ನಾಟ್ ಈಸಿ. ಮತ್ತು ಎರಡನೇ, ನನಗೆ ಇವತ್ತೊಂದು ಸಣ್ಣದಂಥ ಸಂತೋಷ ಆಗಿದ್ದಿದ್ದು, ನಾನು ಚಿಕ್ಕ ಹುಡುಗ ಆಗಿದ್ದಾಗ, ಇವರೇನೋ ಹೇಳ್ತಾಯಿದ್ರು, ನಾನು ಚಿಕ್ಕ ಹುಡುಗ ಆಗಿದ್ದಾಗ ಅದೇನೋ ಇದನ್ನೆಲ್ಲ ಕಲ್ತ್ಕೋಬೇಕು ಅಂದರೆ ನನಗೆ ಸ್ಟ್ರಕ್ಚರ್ಡ್ ವ್ಯವಸ್ಥೆಯಲ್ಲಿಂತ. ವಾಟ್ ಈಸ್ ಯುವರ್ ಏಜ್ ಐಸೆ? ಹಾಗಾಗಿ ಸಿನ್ಸ್ ಎ ಯಂಗ್ ಫೆಲೋ ಹ್ಯಾಸ್ ಸೆಡ್, ಒಂಥರ ನಾನು ತುಂಬ ಮೆಚೂರ್ಡ್ ಓಲ್ಡ್ ಫೆಲೋ ಅನ್ನೋ ಟೈಪು. ನಾನು ಓಲ್ಡ್ ಆಗಿದ್ದರೂ ಹೇಳ್ತೀನಿ, ಯಂಗ್ ಫೆಲೋ ಥರ ನಾನಂತೂ ಇದ್ದೀನಿ. ಐ ಆಮ್ 55, 56, ಐ ಆಮ್ ನಾಟ್ ಎನ್ ಯಂಗ್ ಫೆಲೋ, ಬಟ್ ಐ ನೆವರ್ ಥಿಂಕ್ ಸೊ. ಏಜ್ ಡಸ್ ನಾಟ್ ಕೌ ಮಿ ಡೌನ್. ಆಗಲ್ಲ ಅದು. ಹಾಗಾಗಿ ಚಿಕ್ಕ ಹುಡುಗ ಆಗಿದ್ದಾಗ ಅಂದರು, ಬಟ್ ಇಟ್ ಟುಕ್ ಮೀ ಬ್ಯಾಕ್, ನನ್ನ ಮೆಮೊರಿ ಡೇಸ್ ಕರ್ಕೊಂಡೋಯ್ತು. ರಾಮಕೃಷ್ಣಾಶ್ರಮದಲ್ಲಿ ನನ್ನ ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದ್ದಾಗ, ಚಿಕ್ಕ ಹುಡುಗ ಆಗಿದ್ದಾಗ, ಕ್ಲಾಸ್ 7, ಕ್ಲಾಸ್ 6 ಪೀರಿಯಡಲ್ಲಿ ನಾವಿದ್ದಾಗ, ವಿ ಯೂಸ್ ಟು ಡೂ ಲಾಟ್ ಆಫ್ ಆ್ಯಕ್ಟಿವಿಟೀಸ್. ಬಟ್ ಇವತ್ತಿನ ಈ ಯಾರನ್ನೋ ಕರ್ಕೊಂಡೋಗೋದು, ಮಾತಾಡಿಸೋದು, ತೋರಿಸೋದು, ಹೇಳ್ಸೋದು ಇದು ಇರ್ತಿರಲಿಲ್ಲ. ಬಟ್ ಗ್ರೂಪ್ ಬಿಲ್ಡಿಂಗ್ ಇತ್ತು, ಸೋಷಿಯಲ್ ಅಕ್ವೈಂಟೆನ್ಸ್ ಇತ್ತು. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಬಿ ಬೆನಿಫಿಟೆಡ್ ಆಸ್ ಸೂನ್ ಆಸ್ ಯು ಗೋ ಔಟ್. ನಾನು ಹೇಳ್ತಾ ಇದ್ದೀನಿ, ನೀವು ಆಚೆ ಹೋದ ತಕ್ಷಣ ಎಷ್ಟೋ ಮಕ್ಕಳುಗಳಿಗೆ, ಯಾರೋ ಮಗು ಹೇಳ್ದಂಗೆ, ನನ್ನ ಮನೆಯಿಂದ ಆಚೆಗೆ ಬರೋಕ್ಕೆ ನನಗೆ ಹೆಸಿಟೇಷನ್ ಇತ್ತು, ಜನದ ಜೊತೆ ಸೇರ್ತೀನೋ ಇಲ್ವೋ ಅಂತಿತ್ತು. ಜನದ ಜೊತೆ ಸೇರಿ, ಸಾಧ್ಯ ಆದರೆ ಕಳ್ಳರ ಜೊತೆ ಮಾತಾಡಿ. ಬಿಕಾಸ್ ದಟ್ಸ್ ಹೌ ಐ ಅಂಡರ್ಸ್ಟ್ಯಾಂಡ್. ನಾನು ಮಾತಾಡ್ತಿದ್ರೆ ಗೊತ್ತಾಗಲ್ಲ. ಸದಾ ಕಾಲ ತುಂಬ ಸಂಪನ್ನರ ಜೊತೆನೇ ಇದ್ದು ಬಿಟ್ರೆ ಕೆಟ್ಟದ್ದು ಏನು ಅನ್ನೋದನ್ನು ತಿಳ್ಕೊಳ್ಳೋದು ಯಾವಾಗ? ಈಗ ಗೊತ್ತಾಗಲಿ. ನಿಮ್ಗೆ ಅದ್ಭುತವಾದಂತಹ ಅವಕಾಶ ಸಿಕ್ಕಿದೆ. 50 ನೀವು ಏನಾಗ್ತೀರಿ, ಬಿಡ್ತೀರಿ, ಏನು ಪ್ರಾಕ್ಟೀಸ್ ಮಾಡ್ತೀರಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಅಲ್ಲ. ನೀವು 50 ಜನ ಗೆಳೆಯರಾಗಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ. ಈ ಗೆಳೆತನ ಯಾಕೆ ಆಗಬೇಕು ಅಂತಂದರೆ, ಅದರೊಂದು 10 ಜನಕ್ಕೆ ಈ ಭಾವನೆ ಉಳಿದಿರುತ್ತೆ, ದೇಶ ಕಟ್ಟಬೇಕಪ್ಪ ಅಂತ. ಗೆಳೆಯ ಹೇಳಿದ ಮೇಲೆ ಫಾಲೋ ಮಾಡಬೇಕು ತಾನೇ, ಉಳಿದಿದ್ದು 49 ಜನದ ಕೆಲಸ. ಹಾಗಾಗಿ ಫಾಲೋ ಮಾಡಿ. ಇಫ್ ಸಮ್ವನ್ ಕೆನಾಟ್ ಬಿಕಮ್ ಎ ಲೀಡರ್, ಬಿ ಎ ಗುಡ್ ಫಾಲೋಯರ್. ಇಟ್ಸ್ ಓಕೆ. ಇಟ್ಸ್ ರೇರ್. ಗುಡ್ ಲೀಡರ್ಸ್ ಹೆಂಗೆ ಸಿಕ್ಕಲ್ವೋ ಹಾಗೆ ಗುಡ್ ಫಾಲೋಯರ್ಸು ಸಿಕ್ಕಲ್ಲ. ತೇಜಸ್ವಿ ಸೂರ್ಯ ಪೆದ್ದು ಅನ್ಕೋಬೇಡಿ, ನೀವು ಭಾಳ ಇಂಟೆಲಿಜೆಂಟ್ ಅವರು. ಯಾಕೆ ಅಂತ ಹೇಳ್ತೀನಿ. ಈ ಸ್ಕೀಮ್ ಮಾಡಿದಾರಲ್ಲ, ಅವ್ರ ಆಫೀಸು ಗಲಗಲ ಅಂತಿರುತ್ತಂತೆ ಯಾವಾಗಲೂ ಅವ್ರಿಗೆ. ಯಾಕೆ ಹೇಳಿದೆ ಹೇಳಿ ಅದನ್ನು? ಗಲಗಲ ಅಂತಿರುತ್ತೆ ಅಂತ ಯಾಕೆ ಹೇಳಿದೆ? ನೀವು 50 ಜನ ಇನ್ ಎ ಟ್ರೂ ಸ್ಪಿರಿಟ್ ಯು ಹ್ಯಾವ್ ಕಮ್. ನಿಮಗೆ ನಾನು ಹುಳಿಯನ್ನ ಮೊಸರನ್ನ ಕೊಟ್ಟು ಕರ್ಕೊಬೇಕಾದ ಪರಿಸ್ಥಿತಿ ಇಲ್ವಲ್ಲ. ದಿ ಪಾಲಿಟಿಕ್ಸ್ ಈಸ್ ದ್ಯಾಟ್, ಅನ್ಫಾರ್ಚುನೇಟ್ಲಿ. ಪಾಲಿಟಿಕ್ಸ್ ಈಸ್ ದ್ಯಾಟ್. ಜನರನ್ನು ಸೇರಿಸೋದು ಅಂದರೆ ಇಲ್ಲ ರೊಕ್ಕ ಕೊಡು, ಇಲ್ಲ ಹುಳಿಯನ್ನ ಮೊಸರನ್ನ ಕೊಡು. ವಾಟ್ ಟೈಪ್ ಆಫ್ ಎ ಕಮಿಟ್ಮೆಂಟ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದೆಮ್? ಈ ಕಡೆ ಡಯಾಸ್ಗೆ ಬಂದ ತಕ್ಷಣ ಮೋದಿ ಜೈ ಅಂತಾರೆ, ಆ ಕಡೆ ಡಯಾಸ್ಗೆ ಹೋದ್ರೆ ಇನ್ನೊಬ್ಬಂಗೆ ಜೈ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಅವನು ಏನು ಕೆಲಸ? ಇಟ್ಸ್ ಎ ಪ್ರೊಫೆಷನ್. ಇಟ್ಸ್ ಎ ಪ್ರೊಫೆಷನ್. ಆ್ಯಂಡ್ ಪಾಲಿಟಿಕ್ಸ್ ಇಸ್ ಆಲ್ಸೋ ಬಿಕಮ್ ಎ ಪ್ರೊಫೆಷನ್. ಆ್ಯಂಡ್ ಪಾಲಿಟಿಕ್ಸ್ ಇಸ್ ಆಲ್ಸೋ ಬಿಕಮ್ ಎ ಬಿಸ್ನೆಸ್. ಅಂಥದ್ರ ಒಳಗಡೆ ಇಫ್ ಯು ಆರ್ ಟ್ರೈಯಿಂಗ್ ಟು ಡೂ ಸಮಥಿಂಗ್ ವಿಚ್ ಇಸ್ ಔಟ್ ಆಫ್ ದ ಬಾಕ್ಸ್ ಕಂಪ್ಲೀಟ್ಲಿ, ಐ ಆಮ್ ಶೂರ್ ಇಟ್ ವಿಲ್ ವರ್ಕ್. ಶುಡ್ ವರ್ಕ್. I am sure it will work, should work, and shall work for the good of the country. What it happens or does not happen for Mr. Tejasvi Surya, I don't care. But whatever has to happen for the good of the society, adadre saku samadhana. That's what remains ultimately. Nam political systems ali anything can be temporary, nothing is permanent. Political systems ali ವಿ ಡೋಂಟ್ ನೋ. ನಮ್ಮ ಜನ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನನಗೆ ಅರ್ಥವಾಗಲ್ಲ. ಎಷ್ಟೋ ಸರಿ ಓಟ್ ಹಾಕೋ ಸಿಸ್ಟಮ್ ಟೈಮ್ಸಲ್ಲಿ ನನಗೆ ಅರ್ಥವೇ ಆಗಲ್ಲ. ಬಟ್ ಈ ಸ್ಪಿರಿಟನ್ನು ನಾವು ಕಳ್ಕೊಳ್ಳೋದೇ ಇದ್ದರೆ ಆ ಸಾರ್ವಜನಿಕ ಬದುಕಿನಿಂದ
ಹುದ್ದೆಯ ಆಧಾರದ ಮೇಲೆ ಸಾರ್ವಜನಿಕ ಬದುಕಿನಲ್ಲಿ ಇರುವುದು ಬೇರೆ, ಹುದ್ದೆಯೇ ಇಲ್ಲದಿದ್ದರೂ ಸಾರ್ವಜನಿಕ ಬದುಕಿನಲ್ಲಿ ಸಾಮ್ರಾಟನಂತೆ ಮೆರೆಯುವುದನ್ನು ಕಲಿಯುವುದು ಬೇರೆ. ಎರಡೂ ಬೇರೆ ಬೇರೆ. ಇದು ಯಾರಾಗಕ್ಕೆ ಮಾನಸಿಕವಾಗಿ ತಯಾರಿ ಇದ್ದಾರೋ, ಡೋಂಟ್ ಕೇರ್ ಯುವರ್ ಪೋಸ್ಟ್, ಬಟ್ ಐ ನೋ ಹೌ ಟು ಬಿ ದಿ ಎಂಪರರ್ ಆಫ್ ಮೈ ಓನ್ ಕಿಂಗ್ಡಮ್ ಅಂತ ಅನ್ಕೋತಾರೋ ಅವರು ದೇ ಕೆನಾಟ್ ಫೇಲ್. ದೇ ಕೆನಾಟ್ ಫೇಲ್ ಬಿಕಾಸ್ ಫೇಲ್ಯೂರ್ ಅವ್ರ ಹತ್ರಕ್ಕೂ ಬರೋಕ್ಕಾಗಲ್ಲ. ದಿ ಫಿಯರ್ ಆಫ್ ಫೇಲ್ಯೂರ್ ಆರ್ ಎ ಲಾಸ್ ವಿಲ್ ಆಲ್ವೇಸ್ ಜರ್ಮಿನೇಟ್ ಫ್ರಮ್ ದಿ ಆಂಟಿಸಿಪೇಷನ್ ಆಫ್ ಗೇನ್. ಆ ಗೈನ್ ಅನ್ನೋ ಪಾಲಿಟಿಕ್ಸ್ನ ಕೆಟ್ಟ ಗೈನ್, ಅದು ಸ್ವಾರ್ಥದ ಗೈನು, ಭ್ರಷ್ಟತೆಯ ಗೈನು, ಅದು ಇಲ್ಲದೇ ಇದ್ದರೆ ಲಾಸ್ ಫಿಯರ್ ಯಾಕೆ ಬರಬೇಕು ತೇಜಸ್ವಿಗಾಗಲಿ ಇನ್ನೊಬ್ರಿಗಾಗಲಿ ಮತ್ತೊಬ್ರಿಗಾಗಲಿ. ಆಫ್ಟರ್ ಆಲ್ ಇಟ್ಸ್ ಎನ್ MP ಪೋಸ್ಟ್ ಅಂತ ಅಷ್ಟೇ ಅನ್ನಿಸ್ಬೇಕು. ಆಫ್ಟರ್ ಆಲ್ ಅಲ್ಲ ಇಂಪಾರ್ಟೆಂಟ್, ಬಟ್ ಹಂಗೆ ಅನ್ನಿಸ್ಬೇಕು. ಯಾವಾಗ ಆ ನಿರ್ಲಿಪ್ತತೆ ಬರುತ್ತೆ ಸಾರ್ವಜನಿಕ ಕೆಲಸ ಮಾಡೋದು ಕಷ್ಟ ಇಲ್ಲ. ನನ್ನನ್ನು ಭಾಳ ಸರಿ ಟೆಂಪ್ಟ್ ಮಾಡಿದ್ದಾರೆ ಪೊಲಿಟಿಕ್ಸಿಗೆ ಬಾ ಅಂತ, ನಾನು ಬರಲ್ಲ ಅಂತೀನಿ. ಯಾಕೆ ಭಯನ ಅಂತಾರೆ. ನನಗೆ ಯಾಕೆ ಭಯ? ಭಯ ಅಲ್ಲ, ತಲೆನೋವು ಬಂದಾಗ ನಾವೆಲ್ಲ ಔಷಧಿ ತೊಗೋತೀವ, ಒಂದು ಅನಾಸಿನೋ ಆಸ್ಪ್ರಿನೋ ಡಾರ್ಟೋ ಯಾವುದೋ ಒಂದು ತಗೋತೀವಿ. ಓನ್ಲಿ ಬಿಕಾಸ್ ಯು ಮೇಡ್ ದ ಸೆಲೆಕ್ಷನ್ ಆಫ್ ದಟ್ ಟ್ಯಾಬ್ಲೆಟ್ ಡಸ್ ಇಟ್ ಮೀನ್ ಯು ಆರ್ ಎ ಡಾಕ್ಟರ್? ಯು ಆರ್ ನಾಟ್. ಓನ್ಲಿ ಬಿಕಾಸ್ ನಾನು ರಾಜಕಾರಣ ಕೂತ್ಕೊಂಡು ಟಿ ವಿನಲ್ಲಿ ದಿನ ಮಾತಾಡ್ತೀನಿ ಅನ್ನೋ ಕಾರಣಕ್ಕೆ ಡು ಯು ಥಿಂಕ್ ಐ ಕ್ಯಾನ್ ಬಿಕಮ್ ಎ ಪಾಲಿಟಿಷಿಯನ್? ನೋ, ಐ ಕೆನಾಟ್. ಪಾಲಿಟಿಕ್ಸ್ ನೀಡ್ಸ್ ಸರ್ಟನ್ ಥಿಂಗ್ಸ್, ಪೇಷನ್ಸ್, ನಿರಾಸೆಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿ, ಸೋಲುಗಳನ್ನು ಅರಗಿಸಿಕೊಳ್ಳುವ ಶಕ್ತಿ, ಇವೆರಡರ ಮಧ್ಯೆ ಆಶಾಭಾವನೆಯನ್ನು ಉಳಿಸಿಕೊಂಡು ಬದುಕುವ ಶಕ್ತಿ. ಇದು ಮೂರಿದ್ದವರು ಮಾತ್ರ ಲೀಡರ್ಗಳಾಗ್ತಾರೆ, ಉಳಿದವರು ಲೀಡರ್ಗಳಾಗಲ್ಲ, ಹಾಗೆ ಪಾಸಾಗ್ಬಿಟ್ಟೋಗ್ತಾರೆ. ಆ ಡಿಫರೆನ್ಸನ್ನ ನೀವು ಮಾಡ್ತೀರಿ. ಮುಂದೊಂದು ದಿನ ಜರ್ನಲಿಸಮನ್ನು ನಾನು ಉಳ್ಕೊಂಡಿದ್ರೆ ನಿಮ್ಮಲ್ಲೇ ಒಬ್ಬರು ಯಾರಾದರೂ ಸದ್ಯಕ್ಕೆ ಸೌತ್ ಒಂದು ಕಾನ್ಸ್ಟಿಟ್ಯೂನ್ಸಿ ಪಕ್ಕಕ್ಕಿಟ್ಟು ಬೇರೆ ಯಾವುದಾದ್ರು ಪೋಸ್ಟಲ್ಲಿ ನೀವು ಬಂದಿದ್ದರೆ ಹೆಸರು ಹೇಳೋ ಹಂಗೆ ಮಾಡಿದ್ರೆ ನಂದು ಮತ್ತು ಇದು ಒಳ್ಳೆ ಒಂಥರ ಬೀದಿಲಿ ಹೋಗ್ತಿದ್ದು ಪಿಚಾಚಿ ನಮ್ಮ ಮನೆ ಒಳಗೆ ಕರ್ಕೊಂಬಂದು ಇಟ್ಕೊಂಡ್ರಂತೆ ಅಂತ ನನ್ನನ್ನು ಕರ್ಕೊಂಬಂದ್ಬಿಟ್ಟು ನೀವು ನಾಳೆ ಇದರಲ್ಲೊಬ್ರು ಯಾರಾದರೂ ಬೆಂಗಳೂರು ಸೌತ್ MP ಆಗಬೇಕು ಅಂದ್ರೆ ಅವ್ರು ಏನು ಅನ್ಕೋಬೇಕು ನನ್ನ ಬಗ್ಗೆ? ಅದರಿಂದ ನೀವೇನು ಬೇಕಾದ್ರೂ ಆಗಿ, ಆದರೆ ನೀವು ಇಲ್ಲಿ ಕಲ್ತಿದ್ದನ್ನು ಮರಿಬೇಡಿ. ಭಾಳ ಅದ್ಭುತವಾದ ಅವಕಾಶವನ್ನು ಅವರುಗಳು ನಿಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಅದನ್ನು ನೀವು ಬಳಸ್ಕೋತೀರಿ ಅನ್ನೋ ನಂಬಿಕೆ ಮತ್ತು ವಿಶ್ವಾಸದೊಂದಿಗೆ ನಾನು ನನ್ನ ಮಾತನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಲ್ಲ ಸೈಲೆಂಟ್ ಆಗಿದ್ದೀರಿ? ಮುಗಿಸೋದು ಬೇಡವಾ? ನಿಮ್ಗೆ ಇನ್ನೂ ಡೇಂಜರ್ ಗೊತ್ತಿಲ್ಲ. 32 ನಿಮಿಷ, ಹೆಚ್ಚು ಕಡಿಮೆ 30 ನಿಮಿಷ ಮಾತಾಡಿದ್ದೀನಲ್ಲ. ಈಗ 30 ನಿಮಿಷ ಅಂದರೆ ನಂದು ಫಸ್ಟ್ ಬ್ರೇಕು. ಆಮೇಲೆ ಇನ್ನೂ 2 ಬ್ರೇಕ್ ಇರುತ್ತೆ, ವಿಚ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಕ್ಯುಮ್ಯುಲೇಟಿವ್ಲಿ 1 hour ಆ್ಯಂಡ್ ದ್ಯಾಟ್ ಕ್ಯಾನ್ ಬಿ ಅ ಡಿಸಾಸ್ಟರ್ ಫಾರ್ ಆಲ್ ಆಫ್ ಯು. So I'm proud of the young people who associate ಆದವರು ಇದನ್ನು ಮಾಡೋಣ ಟ್ರೈನಿಂಗಲ್ಲಿ ಅನ್ನೋದನ್ನು. ಆ್ಯಂಡ್ 2, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಇಂಥ ಒಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗಿದೆಯಲ್ಲ ಅಟ್ಲೀಸ್ಟು ಅಂತ. ಆ್ಯಂಡ್ ನಂಬರ್ 3, ಅನ್ಬಿಲೀವಬಲಿ ಕ್ಯೂರಿಯಸ್ ಟು ವಾಚ್ ದಿಸ್ ಪ್ರೋಗ್ರಾಮ್, ಹೌ ದಿಸ್ ವಿಲ್ ಪ್ರೋಗ್ರೆಸ್ ಅಂತ. ಈ ಹದ್ದಿನ ಕಣ್ಣುಗಳನ್ನು ಇಟ್ಟುಕೊಂಡು ಸಮಾಜವನ್ನು ನೋಡದೇ ಇದ್ದರೆ ನಮಗೆ ತುಂಬ ಕಷ್ಟದ ದಿನಗಳು ಬರುತ್ತವೆ. ಈಗ ನಾವು ನೋಡ್ತಿರೋ ಅಂಥ ದೇಶದಲ್ಲಿರೋ ಹಲವಾರು ಕಷ್ಟಗಳು ಇವೆಲ್ಲ ಆರಂಭ. ಇನ್ನೂ ಕಾದಿದೆ ಮಹಾಮಾರಿಗಳು. ಮಹಾಮಾರಿ ಅಂದರೆ ವೈರಸ್ ಅಲ್ಲ ನಾವು ಹೇಳ್ತಿರೋದು. ಸಿ, ದೋಸ್ ವೈರಸಸ್ ಕ್ಯಾನ್ ಬಿ ಡಿಫೀಟೆಡ್. ಕೋವಿಡ್ ಈಸ್ ಎ ಫ್ಯಾಮಿಲಿ. 19 ಈಸ್ ಎ ವೈರಸ್, ಕರೋನಾ ಈಸ್ ಎ ಫ್ಯಾಮಿಲಿ. ಫ್ಯಾಮಿಲಿನಲ್ಲಿ ಇವೆಲ್ಲ ಡಿಫೀಟ್ ಮಾಡ್ಬೋದು. ಯಾವುದೋ ಒಂದು ಇಂಜೆಕ್ಷನ್ ತಗೊಂಡ್ಬರ್ಬೋದು, ಹೆಂಗೋ ಅಡ್ಜಸ್ಟ್ ಮಾಡ್ಬಿಟ್ಟು ನಾವು. ಬಟ್ ಈ ದೇಶಕ್ಕೆ ಕೆಲವು ದುಷ್ಟಶಕ್ತಿಗಳ ರೂಪದಲ್ಲಿ ಬಂದಿರೋ ವೈರಸ್ಗಳಿವೆಯಲ್ಲ, ಅದನ್ನು ತೆಗೆಯೋದು ಅಷ್ಟು ಈಸಿ ಇಲ್ಲ. ಬೂಸ್ಟರ್ ಡೋಸ್ ಕೊಟ್ಟರು ಹೋಗಲ್ಲ ಅದು.
ಕಷ್ಟ ಇದೆ ಅದನ್ನು ತೆಗೆಯೋದು. ಹಾಗಾಗಿ ವಿ ನೀಡ್ ಎ ಲಾಂಗ್ ಫೈಟ್. ಸಾವಿರಾರು ವರ್ಷಗಳಿಂದ ಉಳಿದುಕೊಂಬಂದಿರೋ ಭಾರತನ ಅಷ್ಟು ಸುಲಭವಾಗಿ ಅಲ್ಲಾಡ್ಸೋಕ್ಕಾಗತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಅಷ್ಟು ಈಸಿ ಅಲ್ಲ ಅದು. ಆಮೇಲೆ ಒಂದೊಂದು ಸರಿ ಏನಾಗುತ್ತೆ ಗೊತ್ತಾ, ಈ ಶಕ್ತಿ ಇಲ್ಲದೆ ಇದ್ದವರೆಲ್ಲ ಶಾಪ ಹಾಕಿದ್ರೆ ವರ್ಕ್ ಆಗಲ್ವಂತೆ. ನೀನು ಹಾಳಾಗೋಗು ಅಂತಿದ್ರೆ ಅದು ಆಗಲ್ಲ, ವರ್ಕ್ ಆಗಲ್ಲ ಅದು. ಯಾಕಂದರೆ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿರ್ತಾರೆ ಅಷ್ಟೇ. ಹಾಗಾಗಿ ನಮಗೆ ಚಾಲೆಂಜ್ ಈಸ್ ಅಹೆಡ್. 75 ವರ್ಷ ಒಂದು ದೇಶಕ್ಕಾದರೆ ನಿಮ್ಮ ವಯಸ್ಸಿನಲ್ಲಿ ಅದು ಬಹಳ ದೊಡ್ಡ ವರ್ಷಗಳು. ಇನ್ನೇನು ಕಾಡು ಬಾ ಅನ್ನತ್ತೆ, ನಾಡು ಹೋಗು ಅನ್ನತ್ತಪ್ಪ ಅನ್ನೋ ಪರಿಸ್ಥಿತಿ ಅದು. 75-80 ಆಗ್ಬಿಟ್ರೆ ಗೊತ್ತಾ ಅದು ಗಾದೆ, ಕಾಡು ಬಾ ಅನ್ನತ್ತೆ, ನಾಡು ಹೋಗು ಅನ್ನತ್ತೆ ಅಂಥ ಪರಿಸ್ಥಿತಿ. ಬಟ್ ಒಂದು ದೇಶಕ್ಕೆ 75 ವರ್ಷ ಆಗ್ತಾ ಇದೆ ಅಂದರೆ ಅದು ಇನ್ನೂ ತುಂಬ ಯಂಗ್ ಅಂತ ಅರ್ಥ. ಅದು ಓಲ್ಡ್ ಅಲ್ಲ, ತುಂಬ ಯಂಗ್ ಕಂಟ್ರಿ. ಯಂಗ್ ಕಂಟ್ರಿಯನ್ನು ನಾವು ಈಗ ಬಗ್ಗಿಸ್ಕೊಳ್ಳೋದೇ ಇದ್ದರೆ ಮಗದೊಂದು ಗಾದೆಗೆ ಹೋಗಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಆಮೇಲೆ ಬಗ್ಗಕ್ಕಾಗಲ್ಲ. ಈಗ ಬಗ್ಗಿಸ್ಕೋಬೇಕು. ವಿ ಹ್ಯಾವ್ ಟು ಡೂ ಇಟ್. ದಿಸ್ ಇಸ್ ಟೈಮ್ ಆ್ಯಂಡ್ ಯು ಹ್ಯಾವ್ ಕಮ್ ಎಟ್ ಎ ಪ್ರಾಪರ್ ಟೈಮ್, ಲೈಕ್ ಎ ಟ್ರೂ ಸೋಲ್ಜರ್ಸ್ ಥರ. ಯಾಕೆ ಸೋಲ್ಜರ್ ಅನ್ನೋ ಪದ ಯೂಸ್ ಮಾಡಿದೆ ಅಂದರೆ, ದ ಸ್ಪಿರಿಟ್ ಆಫ್ ಎ ಸೋಲ್ಜರ್, ದ ಡಿಸಿಪ್ಲಿನ್ ಆಫ್ ಎ ಬೆಟಾಲಿಯನ್ and the commitment of an army, willingness to fight to achieve the result. ಇಷ್ಟು ನಾಲ್ಕು ಮಾತು ಜ್ಞಾಪಕ ಇಟ್ಕೊಂಡ್ರೆ ಎಲ್ಲ ಟೀಮು ಕ್ಲಿಕ್ ಆಗುತ್ತೆ. ನೀವು ಆ್ಯಸ್ ಎ ಟೀಮ್ ವರ್ಕ್ ಮಾಡಿ. ಈ 50 ಜನ ಟಚ್ಚಲ್ಲಿರಿ, ಆಗಾಗ್ಗೆ ಟಚ್ಚಲ್ಲಿರಿ. ಸಾಧ್ಯ ಆದರೆ ಒಂದು ವಾರಕ್ಕೆ, ಒಂದು ತಿಂಗಳಿಗೊಬ್ಬರು ಒಂದು ಕಾಫಿ ಕೊಡ್ಸೋಣ 50 ಜನಕ್ಕೆ ಲಾಲ್ಬಾಗಲ್ಲಿ ಅಂತ ಒಂದು ತೀರ್ಮಾನ ಮಾಡ್ಕೊಳ್ಳಿ. ಸೇರಿ ಒಂದು ತಿಂಗಳಿಗೆ ಒಬ್ಬರು ಒಂದು ಕಾಫಿಯನ್ನು ಕೊಡಿಸಿದರೆ 50 ವಾರ ಆದ ಮೇಲೆ ಅಯ್ಯೋ ಜ್ಞಾಪಕನೇ ಇರಲ್ಲ ಯಾರಿಗೂ. ಹಾಗಾಗಿ ಕೊಡಿಸಿ, ಸೇರಿ ಹೊಸ ಥಾಟ್ಸನ್ನು ಶೇರ್ ಮಾಡ್ಕೊಳ್ಳಿ. ನೀವು ಫರ್ದರ್ ಸ್ಪ್ರೆಡ್ ಮಾಡ್ಬೋದಾ ಇಂಥ ಮೆಸೇಜ್ಗಳನ್ನು ಅನ್ನೋದನ್ನು ಪ್ಲ್ಯಾನ್ ಮಾಡಿ. ಕೈ ಬಿಡಬೇಡಿ. ಮಗದೊಂದು ಸರ್ಟಿಫಿಕೇಟು, ಮಗದೊಂದು ಕಾರ್ಯಕ್ರಮ, ಮಗದೊಂದು ಸಣ್ಣ ಡೈವರ್ಷನ್, ಒಂಥರ ಮೂಡ್ ಚೇಂಜ್ ಆಯಿತು ಸರ್ ಅಲ್ಲಿ ಹೋಗಿ ಬಂದ ಮೇಲೆ, ಅದನ್ನು ಬಿಟ್ಬಿಟ್ಟು ಸಣ್ಣ ಗಂಭೀರತೆಯನ್ನು ಇಟ್ಕೊಂಡ್ರೆ ಚೆಂದ ಇರುತ್ತೆ ಅಂತ ನನ್ನ ಭಾವನೆ. ನೀವು ಮಾತಾಡಿದ್ದು ಪ್ರೆಸೆಂಟೇಷನ್ ಕೊಟ್ಟು ನೋಡಿದ್ರೆ ಡೆಫಿನೆಟ್ಲಿ ಯು ವಿಲ್ ನಾಟ್ ಲೆಟ್ ಮೀ ಡೌನ್ ಅಂತ ಅನಿಸುತ್ತೆ. ಐ ಆಮ್ ಶ್ಯೂರ್. ಥ್ಯಾಂಕ್ ಯು. ನನ್ನ ಮಾತನ್ನು ಕೇಳಿದ್ದು ಇಷ್ಟೊತ್ತು ತಾವು ಕೇಳಿದ್ದೀರಿ. ತೇಜಸ್ವಿ ಸೂರ್ಯ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ. ನಾನು ಕಾಲಿಂಗ್ ಮೀ ಇಷ್ಟೆಲ್ಲ ಮಾತಾಡಿದ್ದೀನಿ ಅಂತ ಪದೇ ಪದೇ ಕರಿಬೇಡಿ. ಓಕೆ, ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ನಾಳೆ ಆಯುಧ ಪೂಜೆ ಅಂತವರು ಹೇಳ್ತಿದ್ರು. ಆಯುಧ ಕತ್ತಿ ರೂಪದಲ್ಲೇ ಇರಬೇಕೇನು? ಆಯುಧ ಒಂದು ಪಿರಂಗಿಯ ರೂಪದಲ್ಲೇ ಇರಬೇಕೇನು? ಆಯುಧ ಒಂದು ಬಾಂಬು ಅಥವಾ ಇನ್ನಿಂಥದ್ದು ಒಂದು ರೂಪದಲ್ಲೇ ಇರಬೇಕೇನು? ಇಲ್ಲ. ನನ್ನ ಮನಸ್ಸಿಗಿಂತ ಬಹುದೊಡ್ಡ ಆಯುಧ ಇನ್ಯಾವುದೂ ಇಲ್ಲ. ಅದನ್ನು ಶಾರ್ಪ್ ಮಾಡಿ ಇಂಥ ದುಷ್ಟಶಕ್ತಿಗಳಿಗೆ ಸರಿಯಾಗಿ ಪಾಠವನ್ನು ಕಲಿಸೋಕ್ಕೆ ಅದು ಟ್ರೂ ಆಯುಧ ಪೂಜೆ. ನಾಳೆ ನೀವು ಆ ಪ್ರಮಾಣವನ್ನು, ಆ ಪಣವನ್ನು ತೊಟ್ಟರೆ, ಮುನ್ನಾ ದಿನ ಆ ಪಣ ತೊಟ್ಟರೆ ಅದು ಟ್ರೂ. ಅದು ಕಮ್ ವಾಟ್ ಮೇ, ವಿಚ್ ಈಸ್ ದ ಸಾಫ್ಟೆಸ್ಟ್ ಮೆಟೀರಿಯಲ್ ಆ್ಯಂಡ್ ದ ಹಾರ್ಡೆಸ್ಟ್ ಮೆಟೀರಿಯಲ್ ಇನ್ ಸೈನ್ಸ್? ವಾಟರ್. ನೀರು ಎಷ್ಟು ಸಾಫ್ಟೋ ಅಷ್ಟೇ ಹಾರ್ಡ್. ಕೈಗೆ ಸಿಕ್ಕಿದ್ರೆ ಅದಕ್ಕೆ ಇದು ಸಿಕ್ಕಲ್ಲ, ನಮಗೆ ಶೇಪ್ ಸಿಕ್ಕಲ್ಲ, ಅಷ್ಟು ಸಾಫ್ಟು. ಬಟ್ ಬಂಡೆಯನ್ನು ಕೊರೆದು ಬಿಡುತ್ತೆ. ಹಾಗಾಗಿ ನೀವು ನಾಳೆ ಆಯುಧ ಪೂಜೆಯನ್ನು ಇಲ್ಲಿ ಕಲಿತಿರುವುದೆಲ್ಲವನ್ನು ಒಂದು ಅದ್ಭುತವಾದ ಇನ್ಗ್ರೀಡಿಯೆಂಟ್ ಟು ಶಾರ್ಪನ್ ಅವರ್ ಆಯುಧಗಳನ್ನು, ಮನಸ್ಸೆಂಬ ಆಯುಧ ಅಂತ ಅಂದ್ಕೊಂಡು ನೀವು ಆ ಕಾರ್ಯ ಮಾಡ್ತೀರಿ. ಪುರ್ಸೊತ್ತಾದಾಗ ಇದರ ಹೆಸರಿನಲ್ಲಿ ನಿಮ್ಮ ಜೀವನ ಎಲ್ಲ ಬಿಟ್ಟು ನಾನು ದೇಶಕ್ಕೋಸ್ಕರ ಹೊಂಟೆ ಅಂತ ಹೊಂಟ್ಬಿಡ್ಬೇಡಿ. ನಿಮ್ಮ ಅಪ್ಪ ಅಮ್ಮ ಆಮೇಲೆ ಹಾಕ್ತಾರೆ ಶಾಪ. ಅಂದರೆ ತೇಜಸ್ವಿ ಸೂರ್ಯಗೆ ನೀನು ತಡ್ಕೊಳಕ್ಕಾಗಲ್ಲ, ಆ ಲೆವೆಲ್ಗೆ ಹಾಕ್ಬಿಡ್ತಾರೆ ಆಮೇಲೆ. ಹಾಗಾಗಿ ನಿಮ್ಮೆಲ್ಲ ಜೀವನದ ಆಸೆಗಳೊಂದಿಗೆ ದೇಶದ ಬಗ್ಗೆ ನೀವು ಕಂಡಿರುವ ಕನಸುಗಳನ್ನೂ ಸಾಕಾರಗೊಳಿಸಿಕೊಳ್ಳಲು ಹದವಾಗಿ, ಮಿತವಾಗಿ, ಹಿತವಾಗಿ ಒಂದಿಷ್ಟು ಸಮಯನ ನಿಗದಿ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ ಅಂತ ನನ್ನ ಭಾವನೆ. ಇನ್ನೊಂದು ದಿನ ಯಾವತ್ತಾರು ನೀವೆಲ್ಲ ಸೇರಿದಾಗ ನಾನು ಸೇರ್ತೀನಿ. ಲೆಟ್ಸ್ ಟಾಕ್
ಯು ಕ್ಯಾನ್ ಚಾಲೆಂಜ್ ಮೀ ಆ್ಯಂಡ್ ಯು ಕ್ಯಾನ್ ಕ್ವಶನ್ ಮೀ ಆನ್ ದಟ್ ಡೇ. ಇವತ್ತು ಓನ್ಲಿ ಒನ್ ಸೈಡೆಡ್ ಟಾಕ್ ಲೈಕ್ ಮೈ ಟಿ ವಿ ಶೋ. ಥ್ಯಾಂಕ್ ಯು.